ಹಲೋ ಗೈಸ್, ಇಲ್ಲಿಂದ ಬರ್ತೇವೆ. ಚಾಕ್ಲೇಟ್ ಬೇರೆ ಕೊಟ್ಟಾರೆ, ಬಾಯ್ ಮಾಡ್ಬೇಕು ಅವರು ಬರೋ ತನಕ ವೇಟ್ ಮಾಡ್ತಾ ಇದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ ಆ್ಯಂಡ್ ರಥಸಪ್ತಮಿ ಕೂಡ. ಸೊ ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರಥಸಪ್ತಮಿಗೆ ತುಂಬ ದೊಡ್ಡದಾಗೆ ಸೆಲೆಬ್ರೇಟ್ ಮಾಡ್ತಾರೆ. ರಥ ಎಳ್ದು ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ಯಾರು ನೀವು? ಅನಿಕಾ ಬಂದಿದ್ದಾರೆ. ಹಾಯ್ ಗೈಸ್ ಹೇಳು. ಹಾಯ್ ಗೈಸ್. ರೆಡಿ ಆದ ಹೋಗೋದಕ್ಕೆ? ಪೂಜೆ ಆಗಿದೆ ಗೈಸ್. ಇದೇನು ಮಾಡಿದ್ರೆ ಒಳ್ಳೇದು ಅಂತ ಹೇಳಿಬಿಟ್ಟು ನೋಡಿದೆ, ಅದಕ್ಕೆ ಮಾಡಿದೆ ಗೈಸ್. ಕಾಯಿ ತರಕಾರಿ ನಾನು ಹೊರಗಡೆ ಇಡಬೇಕಾಗಿತ್ತು. ತುಂಬ ಗಾಳಿ ಇದೆ, ಅದಕ್ಕೆ ನಾನು ಹೊರಗಡೆ ಇಟ್ಟಿಲ್ಲ, ಒಳಗಡೆ ಇಟ್ಟಿದ್ದೀನಿ. ಭವಿಷ್ಯ ಕೂಡ ರೆಡಿ ಆಗಿದ್ದಾಳೆ. ಈಗ ನೋಡಿ ಭವಿಷ್ಯ. ಅನಿಕಾಗ ಒಂದು ಸ್ವಲ್ಪ ಭವಿಷ್ಯ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾಳೆ. ಆ್ಯಂಡ್ ಇನ್ನೇನು ಹೊರಡಬೇಕು. ಅನಿಕಾ ಮತ್ತು ದೀಪು ನಮ್ಮ ಜೊತೆ ಕನಕಪುರ ತನಕ ಬರ್ತಾರೆ. ಪುಟ್ ಲಿಟಲ್ ಪೋನಿ ಬೋಧ ಸೈ. That is very normal. That is not me. ತೆಂಗಿನಕಾಯಿ ತರಬೇಕಿತ್ತು ನಮ್ಮ ಯಜಮಾನ್ರು, ಅದಕ್ಕೆ ತರೋದಕ್ಕೆ ಹೋಗಿದ್ದಾರೆ ಗೈಸ್. ಇವಾಗ ಹೊರಟಿದ್ದೀವಿ ಗೈಸ್. ಇಲ್ಲಿಂದ ಬಾಯ್ ಮಾಡ್ತಾ ಇಲ್ಲಿಂದ ಬಾಯ್ ಬರ್ತೇವೆ. ಚಾಕ್ಲೇಟ್ ಬೇರೆ ಕೊಟ್ಟಾರೆ, ಬಾಯ್ ಮಾಡ್ಬೇಕು ಕೊಡದೇ ಇದ್ರೆ ಅನ್ಸ್ಕೊಂಡಿರೋರು ಬೇಕಾರೆ. ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲೂ ಟ್ರಾಫಿಕ್ ಜಾಮ್ ಇವತ್ತೇ ನೋಡ್ತಾ ಇರೋದು. ನಮ್ಮ ಕಡೆಗೂ ಟೆಂಪಲ್ಗೆ ಬಂದ್ವಿ ಗೈಸ್. ತುಂಬ ಟ್ರಾಫಿಕ್ ಇದೆ. ನಮ್ಮ ಯಜಮಾನ್ರು ಇಲ್ಲೇ ಇಳಿಸ್ಬಿಟ್ಟು ನಮ್ಮನ್ನು ಅಲ್ಲಿ ಆ ಕಡೆ ಹೋಗಿ ಪಾರ್ಕ್ ಮಾಡ್ತಿದ್ದಾರೆ. ಶುರು ಮಾಡು. ಆ ಕಡೆ ಎಲ್ಲ ನೋಡ್ತಾ ಇರೋ, ತಿರುಗಬೇಡ. ಈ ಕಡೆ ಕಲ್ಲದ ಮೇಲೆ ಕೈ ಇಟ್ಕೊಂಡು ನೋಡು. ಗಲ್ಲದ ಮೇಲೆ ಕೈ ಇಟ್ಕೊಳ್ಳೋ. ಕಲ್ಲದ ಮೇಲೆ ಕೈ ಅಲ್ಲ, ಗಲ್ಲದ ಮೇಲೆ ಕೈ. ಕಲ್ಲದ ಮೇಲೆ ಕೈ ಅಲ್ಲ, ಗಲ್ಲದ ಮೇಲೆ ಕೈ. ಗಲ್ಲದ ಮೇಲೆ ಕೈ ಅಂದ್ರೆ ಕಲ್ಲದ ಮೇಲೆ ಕೈ ಇಟ್ಕೊಂಡಿದ್ದ. ಎಲ್ಲ ನಿನ್ ಥರದ್ದೇ ಹಾಕೊಂಡು ನೋಡಿ, ಸೇಮ್ ಕಲರ್ ಅಷ್ಟೇ, ಅಂಥರದಲ್ಲ ಗೈಸ್. ಮೇಲ್ ಬಂದಿದ್ದೀವಿ, ಇನ್ನೂ ನಮ್ಮ ಯಜಮಾನ್ರು ಬಂದಿಲ್ಲ. ಬಿಕಾಸ್ ಟ್ರಾಫಿಕ್ ಜಾಮ್ ಎಲ್ಲೆಲ್ಲೋ ತನಕ ಹೋಗಿದೆ. ಸೊ ದಟ್ಸ್ ವೈ ಅವರು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್, ನಮ್ಮ ಯಜಮಾನ್ರು ಬಂದು ನಮ್ಮ ಯಜಮಾನ್ರು ಕಿಳಾಡಿ ತಿರ್ಗಿಸ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಸರಿ ಅಪ್ಪ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನೋಡೋದು. ಓ, ಕಲ್ಯಾಣಿ ಕಟ್ತಾ ಇದ್ದಾರೆ. ಈಗ ದೇವರ ದರ್ಶನ ಮಾಡೋದಕ್ಕೆ ಹೋಗ್ತೀವಿ. ಅಪ್ಪ ಅಲ್ಲಿ ಸಿಕ್ಕದೆ ಜಾಗ ಬಂದಿದೆ. ನಾನು ತಾರೀಖು ಕೇಳಿದೆ, ಕಿರಾಣಿನ ಹೋಗ್ಬೋದಾ? ಚೆನ್ನಾಗಿದ್ದೀರಾ? ನಾನು ಬೆಳಗ್ಗೆನೆ ಇದ್ದು ಯಾವಾಗ ಬಂದಪ್ಪ? ಇವಾಗ ಬಂದಿದ್ದು ಗಾಡಿ ಪಾರ್ಕಿಂಗ್. ಚೆನ್ನಾಗಿದ್ದೀರಾ ಅಣ್ಣ?
ಈ ಕಡೆನೇ ಹಾಕ್ತೆ. ಪೂಜೆ ಎಲ್ಲ ಆಯಿತು. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಿ ಪ್ರಸಾದ ತಿಂತೀವಿ. ಇವಳಿಗೆ ಯಾವುದೋ ಫನ್ನಾಗಿರೋ ವಿಡಿಯೋ ಮಾಡ್ಬೇಕಂತೆ. ನೋಡಿ ಹಿಂಗೆ ತಿರುಗಿ ನೋಡ್ತಾಳಂತ. ನಾನು ಫನ್ನಾಗಿರೋ ವಿಡಿಯೋ ಮಾಡ್ಬೇಕಂತೆ. ಹೆಂಗಿರ್ಬೇಕು ಭವಿಷ್ಯ ವಿಡಿಯೋ? ಚೆನ್ನಾಗಿರ್ಬೇಕು. ನಡಿ, ನೀನು ಫನ್ನಿ ಆಗಿ ನಡಿ. ಹಂಗೆಲ್ಲ ಆಗಲ್ಲ. ನಾನು ನಾರ್ಮಲ್ ಆಗಿ ನಡೀತೀನಿ. ನಾರ್ಮಲ್ ಆಗಿ ನಡೆದ್ರೆ ಫನ್ ಆಗಿರುತ್ತೆ. ನಡಿ, ಭದ್ರಕಾಳಿ ನಡ್ದಂಗೆ ನಡೀತಾವಳೆ. ಇಲ್ಲಿ ಕಲ್ಯಾಣಿ ಆಗ್ತಾ ಇದೆ. ಸೊಣೆ ಇತ್ತು ಫಸ್ಟು, ಈಗ ಕಲ್ಯಾಣಿ ಆಗ್ತಾ ಇದೆ. ಅದೇ ಅವಾಗ್ಲೇ ಅದೇ ಏನು ಕೆನ್ನೆ ಮೇಲೆ ಅಂತ ಅನ್ನೋದಕ್ಕೆ ಅದು ಕಲ್ಲು ಮೇಲೆ ಅದೆಲ್ಲ ಹಾಕು. ಸರಿನಾ? ಅದನ್ನ ಬೇರೆ ಹಾಕ್ತೀನಿ. ಫನ್ ರೀಲ್ಗೂ ಹಾಕು. ಓಕೆ, ಸೀನರಿ ನೋಡಿ ಗೈಸ್, ಎಷ್ಟು ನಾವು ವಿಡಿಯೋ ಮಾಡಿ ನಾವು ಚಿಕ್ಕ ಹುಡುಗರಿಂದ ಬರೀ ಅದೊಂದು ದೇವಸ್ಥಾನ ಒಂದೇ ಇದ್ದಿದ್ದು. ಹೌದು, ಅಷ್ಟೇ, ಬೇರೆ ಏನೂ ಇರಲಿಲ್ಲ. ಇಲ್ಲಿ ಸೊಣೆ ಇತ್ತು. ಎಷ್ಟೋ ಮಕ್ಕಳು ಸ್ನಾನಕ್ಕೆ ಹೋದ ಒಳಗೆ ಹೋಗ್ತು. ಹಾ, ಹುಷಾರಾಗೆ ಅಲ್ಲಿ ಕಾಲಿಡ್ಬೇಕು. ಇವಾಗೆಲ್ಲ ಕಲ್ಯಾಣಿ ಈಗ ಇದು ಬರೀ ಒಂದು ದೇವಸ್ಥಾನ ಒಳಗಡೆ ಇದ್ದಿದ್ದು. ಇವಾಗೆಲ್ಲ ಏನೇನೋ ಮಾಡಿದ್ದಾರೆ. ಇಲ್ಲಿ ಸೊಣೆ ಇತ್ತು ಗೈಸ್, ಜಾರ್ಬಿಟ್ಟು ಬಿದ್ದೋರು ಅಂತೆ ಹುಷಾರಾಗಿಲ್ಲ ಅಂದ್ರೆ. ಇವಾಗ ಕಲ್ಯಾಣಿ ಸೇಫ್ ಆಗಿರೋ ಅಂಥದ್ದು ಒಂದು ಮಾಡಿಸ್ತಿದ್ದಾರೆ. ಯಾಕೆಂದ್ರೆ ಗಂಗಮ್ಮನ ಪ್ರಸಾದ ತಿಂತಿದ್ದಾಳೆ ಭವಿಷ್ಯ. ಆ್ಯಂಡ್ ತುಂಬ ಟೇಸ್ಟಿಯಾಗಿದೆಯಂತೆ ಪ್ರಸಾದ. ನಾನು ತಿಂದ್ಬಿಟ್ಟು ಹೇಳ್ತೀನಿ. ಎಲ್ಲ ನಾವೇ ಕೈ ತೊಳೆದಿಲ್ಲ, ಅಪ್ಪ ಕೈ ತೊಳೆಯಲ್ಲ. ಇದನ್ನ ಹಾಕ್ತೀನಿ, ಭವಿಷ್ಯ ಕೈ ತೊಳೆದಿಲ್ಲ ಅಂತ. ನೀನು ತೊಳೆದಿಲ್ಲ? ನಾನು ತೊಳೆದಿದ್ದೀನಿ. ನೀನು ತೊಳೆದಿಲ್ಲ, ಸುಳ್ಳು ಹೇಳ್ತೀನಿ. ತೊಳೆದಿಲ್ಲ, ಸುಳ್ಳು ಹೇಳ್ತೀನಿ. ಎಲ್ಲ ರಥೋತ್ಸವ ಮುಗಿದು ಒಳಗಡೆ ಇಟ್ಕೊಂಡಿದ್ದಾರೆ. ನಾವು ಲೇಟಾಗಿ ಬಂದಿದ್ದೀವಿ. ನಡಿ ಹೋಗೋಣ. ತೊಳ್ಕೊಂಡೆ. ನಿನ್ ಗೆಳತಿ ಅದು. ಯಜಮಾನ್ರು ಇನ್ನೂ ತಿಂತಿದ್ದಾರೆ. ನಿಮ್ಮ ಯಜಮಾನ್ರು ಡೀಟೇಲ್ ಆಗಿ ಮಾತಾಡ್ಕೊತಾ ಇದ್ದಾರೆ. ಏನ್ ಗಾಡಿ ಬಗ್ಗೆ ಕೇಳ್ತಿದ್ರಾ? ಪಿಕಪ್ ಹೆಂಗಿದೆ ಅಂತ, ಹೆಂಗ್ ಬರುತ್ತೆ ಮೈಲೇಜ್? ಓಕೆ, ಹೋಗೋಣ. ಹೊರಡೋಣ ರೀ. ಬರ್ಲಾ? ಬರ್ತೀನಮ್ಮ. ಬಾಯ್. ನೋಡಿ ಬಾಯ್ ಹೇಳ್ತಾ ಇದೆ. ಬರ್ತೀವಿ. ನಿಮ್ಮ ಇವರು ಜೋಪನ್ ಮಗ ಆಗ್ತಾರೆ. ಹೌದಾ? ಆ ಕಡೆ ಮುಂದೆ ಬೀದಿಲಿ ನಾವು, ಆ ಕಡೆ ಗೊತ್ತು. ಇವಾಗ ಗೊತ್ತು. ಚಂದ್ರಣ್ಣ ಅವ್ರ ಬೀದಿ ಅಲ್ಲ, ನೆಕ್ಸ್ಟ್ ಬೀದಿ. ನೋಡಿದ್ದೀನಿ.
ಮತ್ತೆ ನಮ್ಮ ಚಿಕ್ಕಪ್ಪನ ಮಗ ಐತೆ ಸ್ವಂತ. ಅಮ್ಮ ಬಂದಿದ್ದಾಗೆ ನಿಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ರು ಅಮ್ಮ ಇದ್ದಾಗ. ಅವಾಗ ಇತ್ತು ಯಾರು ಅಲ್ಲ ಹೊಂದಾಣಿಕೆ ಕಮ್ಮಿ ಆಗುತ್ತೆ. ಹೊಂದಾಣಿಕೆ ಅದೇ ಬರೋದು ಹೋಗೋದಿಲ್ಲ. ಚಿಕ್ಕದಾಗ ವಿಶ್ವಾಸ ನಮ್ಮ ಭವಿಷ್ಯ ಪ್ರಸಾದ ತಿಂದ್ಬಿಟ್ಟು ನೆಮ್ಮದಿ ಆಗಿದೆ ಈಗ. ಅಲ್ವಾ ಭವಿಷ್ಯ? ಬಾ ಚೌಚೌ ತಿನ್ನದ, ಬಾ ಚೌಚೌ ತಿನ್ನದ. ಟೆಸ್ಟಿಂಗ್ ಅಪ್ಪ ಚೌಚೌ ಟೆಸ್ಟಿಂಗ್ ಮಾಡೋದ. ಚೌಚೌ ಬೇಕಂತೆ. ಭವಿಷ್ಯ 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 ಚೆನ್ನಾಗಿರಲ್ಲ ಚೀನಾ ಬೇಕ್ರಿನಾ? ಚೆನ್ನಾಗಿರೋ ಬೇಕ್ರಿ ಪಿಜ್ಜಾ ಅಂತೆ, ಐಸ್ ಕ್ರೀಮ್ ಅಂತೆ, ಅದೆಲ್ಲ ಒಂದೇ ಜಾಗದಲ್ಲಿ ಇದೆ ಗೊತ್ತಾ? ಇಲ್ಲ ನನಗೆ ಅಲ್ಲಿ ಕೊಡಿಸ್ತೀರಾ? ಆಕಾಶ ನನ್ಗೆ ಹೆಂಗ್ ಕೊಡಿಸ್ತೀರಾ? ಏನ್ ಕೊಡ್ಸ್ಬೇಕಮ್ಮ ತಾಯಿ? ಕಾಫಿ ಕೊಡ್ಸಿ. ಅಪ್ಪ ನನಗೆ ಏನಾದ್ರು ಚೆನ್ನಾಗಿರೋದು ಕೊಡ್ಸಪ್ಪ. ಕೆಲಸ ಇದೆ ಕೇಳಿಲಿ, ಕೆಲಸ ಇದೆ ಕೇಳಿಲಿ, ಕೆಲಸ ಇದೆ ಕೇಳಿಲಿ. ಕೆಲಸ ಮಾಡ್ತೀನಿ ನೋಡ್ರಿ ಅಲ್ಲಿ ಜಿಲೇಬಿ ಎಲ್ಲ ಖಾಲಿ. ಕೋಲಾರ ಬೇರೆ ಕರ್ಕೊಂಡೋಗಪ್ಪ, ನಾನೇ ತಗೋಸ್ಕೊತೀನಿ. ಕುಕ್ಕಿ ಮಾಸ್ಟರ್ ತಗೋತೀನಿ, ಅದು 189 ರುಪೀಸ್. ಅದಕ್ಕೇನೆ. ಆಮೇಲೆ ಸುಮ್ಮನೆ ನಿನಗೆ ಬರ್ಡನ್ ಆಗಬಾರ್ದು. ಅವತ್ತು ತಗೊಂಡಿಲ್ಲ ನಾನು, ಇವತ್ತು ತಗೋತೀನಿ. ಅದೆಷ್ಟೋ ಗೊತ್ತಿಲ್ಲ, ಸರಿನಾ? ಆನ್ ದ ವೇ ಭವಿಷ್ಯ ಪೋಲಾರ್ ಬೇರ್ನಲ್ಲಿ ಒಂಚೂರು ಐಸ್ ಕ್ರೀಮ್ ತಿನ್ನಬೇಕು ಅಪ್ಪ, ಒಂಚೂರೇ ಚೂರು ಅಂದ್ಲು. ಅದಕ್ಕೆ ಕರ್ಕೊಂಡ್ಬಂದು ಗೈಸ್. ಹಂಗೆ ನನಗೆ ಕಾಫಿ ಕೊಡಿಸ್ತಾರೆ ಇಲ್ಲಿ. ಅಪ್ಪಂಗೆ ಅಷ್ಟು ಕೊಡ್ತೀನಿ, ತಗೊಳ್ಳಿಪ್ಪ. ನನಗೆ ತಿನ್ನಿ ತಿನ್ನಿ ತಿಂತೀನಿ ಅಂತೆ. ಗೈಸ್ ನನಗೆ ಬಿಸಿ ಬಿಸಿ ತಿಂಡಿ ಬೆಚ್ಚಗಿರೋಕ್ಕೆ ಇಷ್ಟ ಗೈಸ್. ಇವರಿಬ್ರಿಗೆ ತಣ್ಣಗೆ ತಿಂಡಿ ತುಂಬ ಕೋಲ್ಡ್ ಆಗಿರೋಕ್ಕೆ ಇಷ್ಟ ಗೈಸ್. ಕಾಫಿ ಕುಡಿಯೋದಕ್ಕೆ ಅಂತ ಇಲ್ಲ, ತಿನ್ನೋದಕ್ಕೆ ಏನೋ ನೋಡ್ತಾ ಇದ್ದಾಳೆ. ಟ್ಯಾಮರಿನ್ 50 ರುಪೀಸ್ ಅಂತೆ, ತಗೊಳ್ಳ? ಬೇಡ, ಮನೇಲೇ ಮನೇಲಿ ಮಾಡ್ಕೊಡ್ತೀನಿ. ಹುಣಸೆಹಣ್ಣು ಉಂಡೆನ ಮಾಡ್ಕೊಡ್ಬೇಕಂತ ಮನೇಲೇ ಇನ್ನೂ ಟೇಸ್ಟಿಯಾಗಿ ಮಾಡ್ಕೊಡ್ತೀನಿ. ಕಪ್ಪೆ ಕೊಟ್ಟಿಲ್ಲ. ಥ್ಯಾಂಕ್ ಯು. ಚೆನ್ನಾಗಿದೆ. ಏನೋ ಟ್ಯಾಕ್ಸ್ ಆಗ್ತಿಲ್ಲ ಅವ್ರ ಅಪ್ಪಂದು. ಇವಳು ಕೊಡ್ಸೋದಲ್ಲಿರೋ ಟೇಸ್ಟ್ ಬೇರೆ ಮಾಡ್ತಿದ್ದಾರೆ. ಇಷ್ಟ ಆಗಲಿಲ್ಲ, ಅವ್ರು ಕೊಟ್ಟರು. ಚೆನ್ನಾಗಿದೆ. ನೀನೇ ಟೇಸ್ಟ್ ಮಾಡು. ಬೇಡ ಬೇಡ, ನಾನು ಕಾಫಿ ಕುಡಿತಿದ್ದೀನಿ. ಐಸ್ ನಮ್ಮ ಭವಿಷ್ಯಂಗೆ ಐಸ್ ಕ್ರೀಮ್ ತಿಂದ್ಲು. ಐಸ್ ಕ್ರೀಮ್ ತಿಂದು ಒಂದು 5 ಮಿನಿಟ್ಸ್ ಅಲ್ಲ 3 ಮಿನಿಟ್ಸು ಆಗಿಲ್ಲ, ಹುಣಸೆ ಹಣ್ಣು ಅದು ಚಿಕ್ತಾ ಇದ್ದಾಳೆ. ಗೈಸ್ ಫೋನ್ ಬೀಳಿಸ್ಬಿಟ್ಟಿದ್ರ ಗೈಸ್, ಇವಾಗ ತಾನೇ ಫೋನ್ ಬೀಳಿಸ್ಕೊಂಡೆ. ಹಾಗೇನೇ ಡ್ರೆಸ್ ಮೇಲೆ ಕಾಫಿನೂ ಬೀಳಿಸ್ಕೊಂಡೆ. ಕಾಫಿ ಬಿದ್ದರೆ ಒಪ್ಕೋಬೋದು, ಬಟ್ ಫೋನು ಹೊಡೆದೋದ್ರೆ ದೊಡ್ಡ ಟ್ಯಾಕ್ಸೇ ಬೀಳ್ತಿತ್ತು. ಬಟ್ ದೇವ್ರ ದಯೆಯಿಂದ ಏನೂ ಆಗಲಿಲ್ಲ ಫೋನ್ಗೆ. ಕಾಫಿ ಚಲ್ಕೊಂಡು ನಮ್ಮ ಯಜಮಾನ್ರು ಮುಂದೆ ಕೂರಮ್ಮ, ಪ್ಲೀಸ್ ಮಾ, ಪ್ಲೀಸ್. ನಾನು ಮಲ್ಕೊಬಿಡ್ತೀನಿ, ನಾನು ಮಲ್ಕೊಬಿಡ್ತೀನಿ ಅಂತ ಫುಲ್ ಕೋಪ ಮಾಡ್ಕೊಂಡಂಗೆ. ಕೋಪ ಮಾಡ್ಕೊಳ್ಳಿಲ್ಲ, ಜಸ್ಟ್ ಮಿಸ್ ಅಂತ ಹೆಂಗಾರು ಮಾಡ್ಕೊಳ್ರಿ ಅಂದ್ಬಿಟ್ರು ನಮ್ಮ ಯಜಮಾನ್ರು. ನಾವು ಕಾಫಿ ಕುಡಿದಿದ್ದು ಪಾಕಶಾಲೆಯಲ್ಲಿ. ನಾವು ಅಲ್ಲ, ನಾನು ಕಾಫಿ ಕುಡಿದಿದ್ದು ಪಾಕಶಾಲೆಯಲ್ಲಿ. ಇವಾಗ ಹಾಡು ಹುಡುಕ್ತಾ ಇದ್ದಾರೆ ನಮ್ಮ ಯಜಮಾನ್ರು. सोनालिका के नए ट्रैक्टर से ಇವಾಗ ಹೊರಟಿದ್ದೀವಿ ಗೈಸ್ ಮನೆಗೆ. ದರ್ಶನ ಎಲ್ಲ ಮುಗಿದ್ದು ಈಗ ತಾನೇ ಮನೆಗೆ ಬಂದ್ವಿ ಅಷ್ಟೇ ಗೈಸ್.
ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಗೈಸ್. ಅಂಟಿಲ್ ನೆಕ್ಸ್ಟ್ ಬ್ಲಾಗ್. ನೋಡು ನೀನು ಯೆಲ್ಲೋ ಫೇರ್, ನಾನು ಸ್ವಲ್ಪ ಪಿಂಕಿಶ್ ಥರ ತಾನೆ. ಓಕೆ ಗೈಸ್, ಹೌದು. ಓಕೆ ಗೈಸ್, ಬಾಯ್ ಬಾಯ್. Until next vlog, take care. Bye bye. See you guys. Bye bye.